ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಅಮ್ಮನ ಅಡುಗೆಗೆ ಸ್ವಾಗತ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ನಮ್ಮ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಗುಲ್ಕಂಡ್ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ. ಸಮ್ಮರ್ಗಂತೂ ಒಂದು ರಿಫ್ರೆಶಿಂಗ್ ಆಗಿರೋ ಡ್ರಿಂಕ್ ಅಂತಲೇ ಹೇಳ್ಬೋದು, ಹಾಗೆಯೇ ಕೂಲಿಂಗ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಸೂಪರಾಗಿರುತ್ತೆ. ಇವಾಗ ಗುಲ್ಕಂಡ್ ಮಿಲ್ಕ್ ಶೇಕ್ ಮಾಡೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ. ಇಲ್ಲಿ ನಾನು 3 ಟೇಬಲ್ ಸ್ಪೂನ್ ಆಗೋಷ್ಟು ಗುಲ್ಕಂಡ್ ತೊಗೊಂಡಿದ್ದೀನಿ. ಗುಲ್ಕಂಡ್ ಅಂದರೆ ರೋಸ್ ಪೆಟಲ್ಸು ಮತ್ತು ಸಕ್ಕರೆ ಹಾಕಿ ಮಾಡಿರ್ತಾರೆ. ಜಾಮ್ ರೀತಿ ಇರುತ್ತೆ ಕನ್ಸಿಸ್ಟೆನ್ಸಿ, ಸಖತ್ತಾಗಿರುತ್ತೆ ಟೇಸ್ಟು. ರೋಸ್ ಸಿರಪ್ 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ರೋಸ್ ಎಸೆನ್ಸ್ 2ರಿಂದ 3 ಡ್ರಾಪ್ಸ್ ಅಷ್ಟು ಬೇಕಾಗುತ್ತೆ. ಸಕ್ಕರೆ 1ರಿಂದ 2 ಟೇಬಲ್ ಸ್ಪೂನ್. ಬಾದಾಮನ್ನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನ್ ಆಗೋಷ್ಟು. ಗೋಡಂಬಿ ಸಹ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನ್. ಹಾಲು ಕಾಯಿಸಿ ಮತ್ತು ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ 1 ಗ್ಲಾಸ್ ಆಗೋಷ್ಟು. ಇವಾಗ ನಾನು ಇಲ್ಲಿ ಜ್ಯೂಸರ್ ಜಾರ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಮೊದಲು ಹಾಲನ್ನು ಹಾಕ್ಕೊತಾ ಇದ್ದೀನಿ. ಹಾಲು ಗಟ್ಟಿಯಾಗಿ ಕಾಯಿಸಿದ್ದೀನಿ, ನೀರು ಹಾಕಿಲ್ಲ, ಗಟ್ಟಿಯಾಗಿ ಕಾಯಿಸಿ ಅದನ್ನು ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಹೊತ್ತು ತಣ್ಣಗೆ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು ರೋಸ್ ಸಿರಪ್ನ ಹಾಕ್ಕೊಂಡಿದ್ದೀನಿ. ರೋಸ್ ಸಿರಪ್ ಹಾಕೋದ್ರಿಂದ ಕಲರು ಚೆನ್ನಾಗಿರುತ್ತೆ, ಫ್ಲೇವರು ಚೆನ್ನಾಗಿರುತ್ತೆ. ಮತ್ತು ರೋಸ್ ಎಸೆನ್ಸ್ ಬಂದು 2 ಡ್ರಾಪ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ಇಲ್ಲಿ ಗುಲ್ಕಂಡನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಸಕ್ಕರೆ ಬಂದು ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಗುಲ್ಕಂಡಲ್ಲಿ ಸಕ್ಕರೆ ಇದೆ, ಹಾಗೆಯೇ ರೋಸ್ ಸಿರಪಲ್ಲೂ ಸಕ್ಕರೆ ಇರೋದ್ರಿಂದ ನಿಮ್ಗೆ ಯಾವ ಥರ ಬೇಕೋ ಥರ ನೋಡಿ ಹಾಕ್ಕೊಳ್ಳಿ. ಇವಾಗ ಇದನ್ನು ನಾನು ಚೆನ್ನಾಗಿ ಈ ಥರ ಬ್ಲೆಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ ಇವಾಗ ಇದೆಲ್ಲ ಬ್ಲೆಂಡ್ ಮಾಡಾಗಿದೆ. ನೋಡಿ ಯಾವ ಥರ ಇದೆ ಕನ್ಸಿಸ್ಟೆನ್ಸಿ ಅಂತ. ಇವಾಗ ಒಂದು ಗ್ಲಾಸಲ್ಲಿ ನಾನು ಈ ಥರ ರೋಸ್ ಸಿರಪ್ನ ಸೈಡಲ್ಲಿ ಈ ಥರ ಹಾಕ್ತಾಯಿದ್ದೀನಿ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ಈ ಥರ ಎಲ್ಲ ಹಾಕಿದಾದ್ಮೇಲೆ ಮಿಲ್ಕ್ ಶೇಕ್ ಮಾಡಿದ್ನಲ್ಲ ಗುಲ್ಕಂಡು, ಅದನ್ನು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ. ಹಾಗೆಯೇ ಗುಲ್ಕಂಡಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಮತ್ತು ಈ ಸಮ್ಮರ್ ಟೈಮಲ್ಲಿ ಹೀಟ್ ಇರೋದ್ರಿಂದ ನಮಗೆ ಬಾಯಲ್ಲಿ ಉಣ್ಣಾಗೋದು ಆ ಥರ ಎಲ್ಲ ಬರುತ್ತಲ್ವ, ಅಂಥವ್ರಿಗೆ ಈ ಥರ ಗುಲ್ಕಂಡಲ್ಲಿ ಈ ಥರ ಮಿಲ್ಕ್ ಶೇಕ್ ಮಾಡಿ ಕುಡಿಯೋದ್ರಿಂದ ಅದೆಲ್ಲ ಕಡಿಮೆ ಆಗುತ್ತೆ. ಹಾಗೆಯೇ ಗುಲ್ಕಂಡಲ್ಲಿ ಕೂಲಿಂಗ್ ಪ್ರಾಪರ್ಟಿ ಇದೆ, ಹಾಗೆಯೇ ಅದು ತುಂಬಾ ಒಳ್ಳೆಯದು. ಸಮ್ಮರ್ ಟೈಮಲ್ಲಂತೂ ಸೂಪರಾಗಿರುತ್ತೆ. ರಿಫ್ರೆಶಿಂಗ್ ಆಗಿರುವಂತಹ ಒಂದು ಸಮ್ಮರ್ ಡ್ರಿಂಕ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಸತಿ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.